ಮಾಡ್ತೀರಾ? ನಂಬರ್ ತಗ. ಮನೆ ದೇವರಾದ ಶ್ರೀ ರಾಜುವಂತೆ ಒಂದ್ಸಲ ವಿಸಿಟ್ ಮಾಡ್ಕೊಂಬನ್ನಿ. ನೀವು ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ಈ ಥರ ಇದೆ ಅಂತ ಏನು. Okay, let's go. ಹಾಯ್ ಎಲ್ರೂ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮನೆ ದೇವರ ಕಡೆಗೆ. ಲೆಟ್ಸ್ ಸ್ಟಾರ್ಟ್. ನಮ್ಮ ಅಮ್ಮ ನೋಡ್ಬಿಟ್ರೆ ಫುಲ್ಲು ನಮ್ಮ ಅಕ್ಕ ಏನು ಮಾಡ್ತೇನೆ ಅಂತ ಒಟ್ಟು ಅರ್ಥ ಆಗ್ತಿದಲ್ಲ ಅಂತ ಸುಮ್ಮನೆ ಅವಳ ಪಡೆಗಳನ್ನ ಕೇಳಿ ನನ್ನ ಪಡೆ ಮಾಡ್ತಾ ಇರ್ತೀನಿ. ಏನು ಮಾಡ್ತೀರಾ? ಏನೋ ಒಂದು ಕಂಟೆಂಟ್ ಕೊಡಬೇಕಲ್ವಾ? ಬಟ್ ರಿಯಾಲಿಟಿ ಕಂಟೆಂಟ್ ಕೊಡ್ತಾ ಇದ್ದೇನೆ ಅಷ್ಟೇ, ಏನಿಲ್ಲ. ಆಮೇಲೆ ನಮ್ಮ ಅಪ್ಪಾಜಿ ಒಳ್ಳೆ ದೇವ್ರು ಗೊತ್ತಂಗೆ ಕೊಟ್ಬಿಟ್ಟಾರೆ. ಹಂಗೆ ಮೈಕ್ ಇರಲಿಲ್ಲ, ಮೈಕ್ ತಗೊಂಡೋಗಿರಲಿಲ್ಲ, ಜಸ್ಟ್ ಹಂಗೆ ಬಾಯಿನ ಮಾತಾಡಿದೆ. ಎಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡಕಲ್ಲ ಅಂದ್ ನಮ್ಮ ಅಕ್ಕಂತೂ ನಂಬರ್ ತಗ. പ്രകൃതിയും വികൃതിയും സ്വരങ്ങളിലായി നയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം. ಎಂಟ್ರಿ ಆಗ್ತೀವಿ. ಎಂಟ್ರಿ ಆದಮೇಲೆ ಕಾಲು ತೊಳ್ಕೊಳಕ್ಕೆ ತುಂಬ ಹಳೆ ವರ್ಷದ್ದು ಹಳ್ಳಿಗಳಿದ್ದಾವೆ ಅಲ್ಲಿ. ಅದಾದಮೇಲೆ ಎಂಟ್ರೆನ್ಸು ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಒಳಗೆ ಎಂಟ್ರೆನ್ಸ್. ಬಲಗಾಲಿಟ್ಟು ಒಳಗೆ ಹೋಗೋಣ ಅಂತ ಬಲಗಾಲಿಟ್ಟು ಒಳಗೆ ಹೋದೆ. ಹಿಂದೆ ತಿರುಗಿ ನೋಡ್ತೀನಿ, ಬಂದೇ ಇಲ್ಲ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮರು ಒಬ್ಬರು ಇಲ್ಲ. ವಿಭೂತಿ ಹಚ್ಕೊಳಕ್ಕೆ ಹೋಗಿದ್ದೆ, ಮತ್ತೆ ಬಂದು ವಿಭೂತಿ ಹಚ್ಕೊಂಡು ನಮ್ಮ ದೇವರ ಆಶೀರ್ವಾದ ಪಡ್ಕೊಳಕ್ಕೆ ಅಂತ ಹೋದೆ. ಇದೇ ನೋಡಿ ನಮ್ಮ ಮನೆ ದೇವರಾದ ಶ್ರೀ ಯಗಟಿ ಮಲ್ಲಿಕಾರ್ಜುನ ಸ್ವಾಮಿ. ತುಂಬ ಪವರ್ಫುಲ್ಲು. ಮನೆ ದೇವ್ರು ಬಿಟ್ಟು ಬೇರೆ ಯಾವುದೇ ದೇವ್ರ ಹತ್ರ ಹೋದು ಏನೂ ನಡೆಯಲ್ಲಂತೆ. ಮನೆ ದೇವ್ರ ಆಶೀರ್ವಾದ ಇಲ್ದಲೆ ಯಾವ ದೇವರು ಮನೆ ಒಳಗೆ ಬರೋದು ಇಲ್ಲಂತೆ, ನೀನು ಯಾವ ದೇವ್ರ ಹತ್ರ ಹೋಗೋಕ್ಕಾಗೋದು ಇಲ್ಲಂತೆ ಅಲ್ವಾ? ಅದಕ್ಕೆ ಹೇಳೋದು, ಫಸ್ಟು ಮನೆ ದೇವ್ರನ್ನ ಪೂಜೆ ಮಾಡಿ ಕರೆಕ್ಟಾಗಿ ಎಲ್ಲ ಆಗುತ್ತೆ. ಆಮೇಲೆ ಚೌಡಮ್ಮ ಅಂತಲೇ ಒಳಗಡೆನೇ ಇದೆ, ತುಂಬ ಅದು ಪವರ್ಫುಲ್ಲೇ. ಒಂದ್ಸಲ ವಿಸಿಟ್ ಮಾಡ್ಕೊಂಬನ್ನಿ. ನೀವೇ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ಈ ಥರ ಇದೆ ಅಂತ ಏನು ಎತ್ತ ಅಂತೆಲ್ಲ ನೀವೇ ಹೇಳ್ತೀರಾ. ಇನ್ನೊಂದೇನು ಕಾಮಿಡಿ ಅಂತ ಹೇಳಿಬಿಟ್ರೆ, ನಮ್ಮ ಅಮ್ಮಂತೂ ಎಲ್ಲಾರು ಹೋದ್ರೆ ಹಿಂದೆ ನಿಂತ್ಕೊಂಡು ನೋಡೋದು, ಬಂದ ಇಲ್ಲ ಬರೇ ಮೊಬೈಲ್ ಹಿಡ್ಕೊಂತಾನೆ. ಮಾಡಬೇಕು, ಅವ್ರಿಗೆ ಏನು ಇಷ್ಟ ಆಗ್ತದೆ ಅದು ಮಾಡ್ಬೇಕಲ್ವ. ಅದಾದಮೇಲೆ ನಮ್ಮ ನಾಗಪ್ಪಗೊಂದು ಆಶೀರ್ವಾದ ತಗೊಂಡು ಹಿಂಗೆ ನಮ್ಮ ಅಕ್ಕ ಹಿಂದೆ ಭಾರಿ ಪೂಜೆ ಪುನಸ್ಕಾರ ಅಂತಾಳೆ ಅವಳು. ನಾನು ಮಾಡ್ತೀನಿ ಇಲ್ಲ ಅಂತಲ್ಲ, ಬಟ್ ಅವಳಷ್ಟೇನು ಮಾಡಲ್ಲ. ಹಂಗೆ ಇರಲಿ ನಮ್ದೊಂದು ಕೈ ಅಂತ ಇಟ್ಟು ತುಪ್ಪದ ದೀಪ ಬೆಳಗ್ಗೆ ಹಂಗೆ ಒಂದು ನಮ್ಮ ನಾಗಪ್ಪಗೆ ಒಂದು ರೌಂಡ್ ಹಾಕೋಣ ಅಂತ ಒಂದು ರೌಂಡ್ ಹಾಕೊಂಡು ಬಂದೆ. ಅದಾದಮೇಲೆ ಫುಲ್ ಒಂದು ಸ್ವಲ್ಪ ದೇವಸ್ಥಾನ ತೋರಿಸೋಣ ಅಂತ ಹೊರಗಡೆ ಈ ಥರ ಇದೆ ನೋಡಿ. ಪ್ರತಿಯೊಂದು ಸುತ್ತಮುತ್ತ ಹೋದ್ರು ಪ್ರತಿಯೊಂದು ದೇವರು. ಇದು ಕಾಳಿಕಾಂಬ ದೇವಸ್ಥಾನ ಅಂತ ಒಳಗಡೆನೇ ಎಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಹಳೆ ಕಾಲದ ದೇವಸ್ಥಾನ ನಮ್ಮ ಮನೆ ದೇವರು. ತುಂಬ ಬಿಸಿಲಿದ್ದಾಗ ಹೋದರೆ ನಡೆಯೋಕ್ಕೆ ಆಗಲ್ಲ.
ಕಲ್ಲುಗಳು ಮಾತ್ರ ಅವಾಗಿನ ಕಾಲದಾಗ ಕಟ್ಟಿರೋ ಬಂಡೆ ಮೇಲೇನೆ ಎಷ್ಟು ಸಕ್ಕತ್ತಾಗಿ ಕಟ್ಟಿದಾರೆ ನೋಡ್ರಿ ಆ ದೇವಸ್ಥಾನ. ಯಾ ಪಾಯನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಅಷ್ಟು ಸಕ್ಕತ್ತಾಗಿ ಕಟ್ಟಿದ್ದಾರೆ. ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಗೊತ್ತಲ್ಲ ಮೊದಲೇ ಕರ್ನಾಟಕದವರು, ಪಂಜೆ ಹುಡ್ಕೊಂಡು ಅದಾದಮೇಲೆ ನವಗ್ರಹ. ನಮ್ಮ ಅಪ್ಪಾಜಿ ಮೊದಲೇ ಕಾಲ ನಾವು ಓಡಾಡೋ ಕಮ್ಮನ್ನು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ವಿ.